यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बीजापुर जिले में मुसलमानों को मिले एमएलसी, सरकार से नेताओं की मांग। कहते हैं जहां जागे वहीं सवेरा, देर आए मगर दुरुस्त आए। पिछले कई सालों से मुसलमानों का प्रतिनिधित्व करने के लिए मुस्लिम समाज से एमएलसी बनाने की सरकार से मांग की जा रही थी। अब इसी कड़ी में आज शहर के बेंगलुरु रेस्टोरेंट में कांग्रेस नेता अब्दुल हमीद मुशर्रफ, कांग्रेस लीडर टपाल इंजीनियर करवे अध्यक्ष एमसी मुल्ला, सामाजिक कार्यकर्ता फयाज कलादगी, कांग्रेस लीडर एसएम पाटिल गण्यार और रोजिंदर साहब के नेतृत्व में एक प्रेस कॉन्फ्रेंस करके सरकार और ख़ास तौर पर बीजापुर ज़िले के प्रभावी नेता और मंत्री डॉक्टर एमबी पाटिल और शिवानंद पाटिल से ये आग्रह किया गया कि बीजापुर ज़िले से मुसलमानों का प्रतिनिधित्व करने के लिए मुस्लिम समाज से एक एमएलसी बनाने की मांग की गई। ಬಿಜಾಪುರ ಜಿಲ್ಲೆಯಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ, ನಮ್ಮ ಬಿಜಾಪುರ ಜಿಲ್ಲೆಯಿಂದ ಯಾರಿಗಾರೆ ಒಂದು ಎಮ್.ಎಲ್.ಸಿ ಕೊಡ್ರಂತ ನಾವು ವಿನಂತಿ ಮಾಡ್ತೀವಿ. ಮುಸ್ಲಿಂ ಅವ್ರಿಗೆ, ಮೈನಾರಿಟಿ ಅವ್ರಿಗೆ ಬಿಜಾಪುರ ಜಿಲ್ಲೆದಿಂದ ಯಾರಿಗಾರೆ ಒಬ್ಬರಿಗೆ ಕೊಟ್ರೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತೈತಿ. ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆಗೆ ಒಂದು ಮೈನಾರಿಟಿಗೆ ಎಮ್.ಎಲ್.ಸಿ ಕೊಡ್ರಿ ಅಂತ ಒಂದು ವಿನಂತಿ ಮಾಡ್ತೀವಿ. ಯಾಕಂದ್ರೆ ಎಲ್ಲರಿಗೂ ನಾವು ಎಲ್ಲ ಕಾಸ್ಟ್ ಅವ್ರಿಗೆ ನಾವು ವೋಟ್ ಹಾಕಿ ಅವ್ರಿಗೆ ಆರಿಸ್ತಾ ಇರ್ತೀವಿ. ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕಕ್ಕೆ ನಮ್ಮ ಒಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ, ಎಲ್ಲರ ಕಡೆ ಬೆಂಗಳೂರು, ಚಿತ್ರದುರ್ಗ, ಮೈಸೂರು, ಹೊಸಪೇಟೆ ಆ ಕಡೆ ಕೊಡ್ತಾರೆ. ನಮ್ಮ ಬಿಜಾಪುರಕ್ಕೆ ಒಂದು ಕೊಡಲಿ ಅಂತ ನಾವು ಕಳ್ಕಲ್ಲಿಂದ ವಿನಂತಿ ಮಾಡ್ತೀವಿ. ಅಬ್ದುಲ್ ಹಮೀದ್ ಮುಶರ್ರಫ್ ಅವರು ಹೇಳಿದಾಗ ನಮ್ಮದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿಸಲಾಗಿದೆ. ಆದರೂ ನಾವು ಮುಂಚಿತವಾಗಿ ನಿನ್ನೆ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ವಕಫ್ ಬಿಲ್ ಮಂಡಿಸಲಾಗಿದ್ದು, ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಯಾವುದೇ ಥರದ ಅದರಲ್ಲಿ ನಮಗೆ ರಾಜಿ ಇಲ್ಲ. ಇಡೀ ದೇಶದ ಕಾಂಗ್ರೆಸ್ ಪಕ್ಷ ಆಗಲಿ, ಅಹಿಂದ ವರ್ಗ ಆಗಲಿ, ದೇಶದ ಬಹುಪಾಲು ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ ಈಗಿದ್ದ ವಿಷಯದ ಬಗ್ಗೆ ಹೇಳ್ತಾ, ನಮ್ಮೆಲ್ಲರಿಗೆ ಗುರುತಿದ್ದಂಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ. ಸುಮಾರು 20 ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು 4ರಿಂದ 4.5 ಲಕ್ಷ ತನಕ ನಾವು ಇದ್ದು ಕಳೆದ 20 ವರ್ಷದಿಂದ ಹಂಗೆ ನೋಡಿದ್ರೆ ಯಾವಾಗಲೂ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಉಸ್ತಾದವರು ಎಮ್.ಎಲ್.ಎ ಆಗಿ ಅವರು 2003-4ರಲ್ಲಿ ಕಮಿಷನ್ ನಂತರ ನಮಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾತಿನಿಧ್ಯ ಅಂದ್ರೆ ನಮ್ಮೊಮ್ಮೆ ಎಮ್.ಎಲ್.ಎ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ 2 ಸಲ ನಮ್ಮ 2-3 ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತರಿಗೆ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗಲಿಲ್ಲ. ಇದೊಂದು ದೊಡ್ಡ ಖಂಡನೀಯ ಇದೆ. ಯಾಕಂದರೆ ಈ ಬೆಳವಣಿಗೆ, ಯಾಕಂದರೆ ನಾವು ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಮುಂದಿಟ್ಕೊಂಡು ಜನರ ಒಳಿತ, ನಮ್ಮ ಪಕ್ಷದ ಅಖಂಡತೆ ಉಳಿಸ್ಕೊಳ್ಳಾಗಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಲ್ಪಸಂಖ್ಯಾತ ನಾಯಕರು ಎಂದು ಹೆಚ್ಚಿನ ಹೋರಾಟ ನಾವು ಮಾಡಂಗಿಲ್ಲ. ಯಾಕಂದ್ರೆ ನಮ್ದು ಹೆಚ್ಚಿನ ವಿಶ್ವಾಸ, ನಮ್ದು ಹೆಚ್ಚಿನ ಅವಲಂಬನೆ, ಡಿಪೆಂಡ್ ಏನದಲ್ಲ ನಾವು ನಮ್ಮ ಜಿಲ್ಲೆಯ ನಾಯಕರು, ದೊಡ್ಡ ನಾಯಕರು ಅದಾರ ನಮ್ಮಲ್ಲಿ. ಈಗ ಸದ್ಯಕ್ಕೆ 6 ಜನ ಎಮ್.ಎಲ್.ಎ ಇದ್ದಾರೆ. ಅವ್ರ ಅರಿವಿಗೆ ಬಿಟ್ಟಿದ್ದ ವಿಷಯ ಇರುತ್ತೆ, ಅವ್ರಿಗೆ ಇದು ರಿಯಲೈಸ್ ಆಗಬೇಕು. ಯಾಕಂದ್ರೆ ಸುಮಾರು 2 ಸಲ ನಾವು ಕಂಟಿನ್ಯೂಸ್ಲಿ ಬಿಜಾಪುರ ನಗರದಿಂದ ಎಮ್.ಎಲ್.ಎ ಇದು ಮಾಡಿದಾಗ ಅಸೆಂಬ್ಲಿ ಒಳಗೆ ಮಾಡಿದಾಗ 2 ಸಲ ಕಾರಣಾಂತರಗಳಿಂದ ವಿಫಲವಾಯಿತು. ಬಟ್ ಅದನ್ನು ವಿ ಶುಡ್ ಸೆಟ್ ಇಟ್ ರೈಟ್. ಅದನ್ನು ಭರ್ಪಾಯಿ ಮಾಡುವ ಕೆಲಸ ಸರ್ಕಾರದ ಹೈಕಮಾಂಡ್ ಆಗಲಿ, ಇಲ್ಲಿಯ ನಾಯಕರಾಗಲಿ ಹೆಚ್ಚಿನ ಇದು ಕೊಡಲಾರ್ದ ಆಗೋದ್ರಿಂದ ಅದೊಂದು ನಮಗೆ ಸ್ವಲ್ಪ ಎಲ್ಲೋ ಮನಸ್ಸಿನಲ್ಲಿ ನೋವು ಅನ್ನೋದಿರ್ತದೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು 3-4 ಎಮ್.ಎಲ್.ಸಿಗಳು ಒಂದು 3-4 ತಿಂಗಳು 6 ತಿಂಗಳಿಂದ ಆಗಿತ್ತು. ಅದ್ರ ಸಲುವಾಗಿ ಹೋರಾಟ ಆದಾಗ ನಾಯಕರು ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರಲಾರ್ದಕ್ಕೆ ನಮ್ದೇನು ಒಂದು ಮೂವ್ಮೆಂಟ್ ಅದ, ನಾವೇನು ಹೋಗಿ ಜನರಿಗೆ ಭೇಟಿಯಾಗಿ ಒಂದು ಇದು ಮೂಡಿಸೋದಿರ್ತದೆ, ಒಂದು ಒಮ್ಮತ ಮೂಡಿಸೋದು ಕೆಲಸದಲ್ಲಿ ನಾವು ವಿಫಲ ಆಗಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಏನು ಬೇಕಾಗಪ್ಪ ಅಂದ್ರೆ ನಮ್ಮ ನಾಯಕರು. ಯಾಕಂದ್ರೆ ನಾವು ಯಾವುದೇ ಎಲೆಕ್ಷನ್ ಇರಲಿ, ಒಂದು ಲೋಕಸಭಾ ಎಲೆಕ್ಷನ್ ಇರಲಿ, ಅಸೆಂಬ್ಲಿ ಇರಲಿ, ಅಥವಾ ZP ಇರಲಿ, TP ಇರಲಿ, ಆ ಥರ ನಮ್ಮ ಮುಖಂಡರು ನಮ್ಗೆ ಹಾದಿ ಹಾಕ್ಕೊಟ್ಟಾರೋ.
ಯಾವ ಥರ ಅವ್ರದ್ದು ನಿರ್ಣಯ ತಗೊಂಡಾರೋ ಆ ನಿರ್ಣಯಕ್ಕೆ ನಾವು ಸಂಬಂಧ ವಹಿಸೋರು. ಯಾವುದಕ್ಕೂ ವಿರೋಧ ಅಪಸ್ವರ ಅಥವಾ ಒಂದು ಸಪ್ರೇಟ್ ಒಂದು ಇದು ಮಾಡಿ ನಾವು ಎಂದೂ ಗುಂಪುಗಾರಿಕೆ ಮಾಡಿಲ್ಲ. ಈ ಜಿಲ್ಲೆಯ ನಾಯಕರು ಅವ್ರ ಎಲ್ಲ ನಿರ್ಧಾರಕ್ಕೂ ತಲೆಬಾಗಿ ನಡೆದಿದ್ದೆವು. ಅದನ್ನು ಅವರು ತಿಳ್ಕೊಂಡು ಈಗ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ MLA ಇಲ್ಲ ಅಂತಂದ್ರೆ ನೀವು ಒಂದು MLC ಇಂದ ನೀವು ಭರ್ಪಾಯಿ ಮಾಡ್ಬೋದು. ಅದು ಕೆಲಸ ಅಂತ MLC ಬಗ್ಗೆ ನಮ್ಮದು ಒಂದು ತೀವ್ರ ಒಂದು ಕೂಗಿದೆ, ಒಂದು ಡಿಮ್ಯಾಂಡ್ ಇದೆ. ಅದರ ಜೊತೆಗೆ ನೀವು ಬೇಕಾದರೆ ನಿಗಮ ಮಂಡಳಿ ಮಾಡ್ಬೋದು. ನೀವು ಮುಂಬರುವ ಹಲವಾರು ಇದಾವೆ. ನೀವು ಅದಕ್ಕೆ ನಮ್ಗೆ ಪ್ರಾತಿನಿಧ್ಯ ಕೊಡ್ಬೋದು. ಸರ್ಕಾರ ಸಂಘಟನೆಯಲ್ಲಿ ಸಾಕಷ್ಟು ನಮ್ದು ಇದು ಅದ. ಅಲ್ಪಸಂಖ್ಯಾತರು ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದು ನಾವು ಸಂಘಟನೆ ಮಾಡ್ತಾ ಇದ್ವಿ. ಯಾವುದೇ ಇರಲಿ, ಅದು ಕಾರ್ಯಕ್ರಮ ಇರಲಿ, ಹೋರಾಟ ಇರಲಿ, ಪ್ರತಿಭಟನೆ ಇರಲಿ, ಯಾವುದಕ್ಕೂ ಹಿಂಜರಿಯದೆ ನಾವು ಮಾಡುವಾಗ ಈಗ ಇದು ಇಟ್ ಈಸ್ ಯುವರ್ ಡ್ಯೂಟಿ. ನಿಮ್ಮದು ಒಂದು ಜವಾಬ್ದಾರಿ ತಗೊಂಡು ನೀವು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಪ್ಪರಿಲ್ಲಿದ್ದು ನಾವು ಇದೇಪ್ಪ ಅದಪ್ಪ ಅಂತ ನಾವು ಬಟ್ಟೆಟ್ಟು ತೋರಿಸ್ಲಾಗ್ತಿಲ್ಲ. ಇಂಥದ್ದೊಂದು ನಾವು ಒಮ್ಮತದಿಂದ ನಿಮ್ಗೆ ಕೇಳಿದಾಗ ನಿಮ್ಗೆ ಅವಕಾಶ ಇದೆ. ಯಾರ್ದೋ ಒಬ್ಬರಿಗೆ ನಾವು ಹೇಳಿ ನಿಮ್ಗೆ ಆಗ್ಲಾರ್ದಿದ್ದು ಅಂದ್ರೂ ಅದನ್ನೂ ಇಲ್ಲ. ನಾವು ನಿಮ್ಗೆ ಫುಲ್ ಎಕ್ದಮ್ ಇದು ಕೊಟ್ಬಿಟ್ಟು ಓಪನ್ ಇದು ಇದೆ. ನಿಮ್ಗೆ ಒಂದು ವ್ಯಕ್ತಿಗೆ ನಮ್ಮಲ್ಲಿ ಮಾಡಿದೆ. ಯಾಕಂದ್ರೆ ಸಾಕಷ್ಟು ಜನ ದುಡಿದವರು ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೆ. 10 ವರ್ಷ 20 ವರ್ಷ 25 ವರ್ಷದಿಂದ ದುಡ್ಕೊಂಡು ಬಂದವ್ರದವ್ರು. ಯಾವುದೇ ಒಂದು ಇದು ಇರ್ಲಾರ್ದಂಗೆ ಸ್ವಾರ್ಥ ಇರ್ಲಾರ್ದ ಪಕ್ಷಕ್ಕೆ ದುಡ್ದವ್ರಿಗೆ ನೀವು ಕೊಡ್ತೀರಂತ ಇದು ಇದೆ. ಯಾಕಂದ್ರೆ ಹೈಕಮಾಂಡ್ ಈಸ್ ಇಂಪಾರ್ಟೆಂಟ್. ಹೈಕಮಾಂಡಕ್ಕೆ ನಾವು ಹೋಗಿ ನಮ್ದು ಪ್ರಾತಿನಿಧ್ಯ ಕೊಡೋದಿತ್ತು. ನಮ್ಮ ಜಿಲ್ಲೆಯ ನಾಯಕರು ತಮ್ಮದೇ ಒಂದು ಸ್ಟಡಿ ಮಾಡಿಕೊಂಡು ತಮ್ಮದೊಂದು ಇದು ಮಾಡಿಕೊಂಡು ನೀವು ಹೈಕಮಾಂಡ್ ಹತ್ತಕ್ಕೆ ಒತ್ತು ಕೊಟ್ಟಾಗ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದೆ ಅಂತ ನಮ್ದು. ಯಾಕಂದ್ರೆ ಎದ್ರೊಳಗೂ ಇಲ್ಲ ನಾವು ಒಂದು MLA ಒಂದು 16 ವರ್ಷಗಳ ಹಿಂದೆ ಒಂದು ಸಿಪಾಯಿ ಹುಸೇನ್ ಸಿಪಾಯಿ ಅಂತೇಳಿ ಒಬ್ರು ಜಡ್ಪಿ ಒಳಗೆ ನಮ್ದು ಜಡ್ಪಿ ಅಧ್ಯಕ್ಷ ಆಗೋದು ದೂರಿನ ಪ್ರಾತಿನಿಧ್ಯ ಸದಸ್ಯ ಇಲ್ಲ. ಅಧ್ಯಕ್ಷ ಒಂದು ಉಪಾಧ್ಯಕ್ಷ ಅದು ನಿಜ್ಲಿಂಗಪ್ಪ ಟೈಮ್ ಒಂದು ಅಕ್ಬರ್ ಶೇಟ್ ಅವ್ರು ಆಗಿದ್ದು. ನೀವು ನೋಡ್ಲಾರ್ದ ಕಾಲಾವಕಾಶ ಅಂತಾದ್ರ ನಂತರ ಅರ್ಧ ಶತಮಾನ ಮುಂದೋಗೋದ ನಮ್ದೊಂದು ಇಷ್ಟು ಕಾಂಟ್ರಿಬ್ಯೂಷನ್ 8 ಸೀಟ್ರಲ್ಲಿ 6 ಗೆಲ್ಲಬೇಕಾದ್ರೆ ಎಲ್ಲರದು ಇರ್ಬೋದು. ಆದ್ರೆ ಎಲ್ಲಕ್ಕಿಂತ ಹೆಚ್ಚಿಂದ ಇದು ಅಲ್ಪಸಂಖ್ಯಾತರ ಅದಪ್ಪ ಒಂದು ಏನು ಮಾರ್ಜಿನ್ ನೋಟ್ಸ್ನಿಂದ ಆರಿಸಿ ಬರೋದಲ್ಲ, ಅದು ನಮ್ಮದೇ ಅದ ಅಂತ ಹೇಳಿದಾಗ ನನಗೇನು ಅತಿಶಯೋಕ್ತಿ ಆಗಲಾರ್ದು. ತಮ್ಮೆಲ್ಲರಿಗಿದು ಗುರುತಿದ ಮಾತು. ಮುಸ್ಲಿಮರು ಒಂದು ಸೈಡೆಡ್ ಕಾಂಗ್ರೆಸ್ಗೆ ನಾವು ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ. ಯಾವುದೇ ಒಂದು ಅನ್ಕಂಡೀಷನಲ್ ಸಪೋರ್ಟ್ ಅಂತಲ್ಲ. ಎಷ್ಟೋ ಸಲ ನಾವು ವಿಚಾರ ಮಾಡ್ತಿರ್ತೀವಿ, ನಾವು ಈ ಸಲ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು, ಆದ್ರೆ ಮತ್ತೆ ನಾವೇ ಒಂದು ಒಮ್ಮತದಿಂದ ಇಲ್ಲಪ್ಪ ಇಲೆಕ್ಷನ್ ಮುಂದೆ ನಾವು ಯಾರಿಗೂ ಯಾವುದು ಇದು ಮಾಡಬಾರ್ದು, ಯಾವುದೇ ಬೇಡಿಕೆ ಇರಲಾರ್ದ ನಾವು ನಿಮ್ಗೆ ಸಪೋರ್ಟ್ ಮಾಡುವಾಗ ನೀವು ಯಾವುದೇ ಒಂದು ಇದು ಇರಲಾರ್ದ ನಮ್ಮ ಬಗ್ಗೆ ವಿಚಾರ ಮಾಡಬೇಕು. ಯಾಕಂದ್ರೆ ದೊಡ್ಡ ಕಮ್ಯುನಿಟಿ ಅದ. ಅದಕ್ಕೆ ನೀವೆಲ್ಲರೂ ನಮ್ಮ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಮಾಡ್ತೀರಿ, ಇಲ್ಲ ತನ್ನಂಗಿಲ್ಲ. ಆದರೂ ಅದೇ ಸಮಾಜದ ವ್ಯಕ್ತಿಗಳು ಮುಂಚೂಣಿಯೊಳಗೆ ಇದ್ದು ಸರ್ಕಾರದೊಳಗಿದ್ರಂತ ಇನ್ನಷ್ಟು ಆ ಕಮ್ಯುನಿಟಿಗೆ ಅನುಕೂಲ ಆಗ್ತದೆ ಅನ್ನೋದು ನಾವು ನಿಮ್ಗೆ ಪ್ರಾತಿನಿಧ್ಯ ಬೇಕಿಲ್ಲಂದ್ರೆ ಕಮ್ಯುನಿಟಿ ಜನ ನಮಗೆ ಕೇಳ್ತಾರೆ, ಯಾಕದಿರಿ, ಯಾಕೆ ಏನು ಮಾಡ್ಲಾಗ್ತೀರಿ, ನಿಮ್ಗೇನು ಸಿಗ್ತೀರಿ. ನನ್ಗೆ ಒಬ್ಬಂಗೆಲ್ಲ ಎಲ್ಲರಿಗೂ ಈ ಸ್ಥಿತಿ ಇದೆ. ಇದೊಂದು ಸ್ಥಿತಿಯನ್ನು ತಿಳಿಗೊಳಿಸುವ ಇದು ಅನ್ನೋ ಹಾದಿಯಲ್ಲಿ ನಮ್ಮ ನಾಯಕರು ವಿಶೇಷವಾಗಿ ಜಿಲ್ಲೆಯ ನಾಯಕರು, ಯಾಕಂದ್ರೆ ದಿಗ್ಗಜ ನಾಯಕರು ನಮ್ಮ ನಾಯಕರಲ್ಲಿ ಅಂತ ಇಲ್ಲ, ದೊಡ್ಡ ಒಂದು ರಾಜ್ಯ ಮಟ್ಟದಲ್ಲಿ ಮುಂಚೂಣಿ ನಾಯಕರು ನಮ್ಮ ಜಿಲ್ಲೆ ಹೊಂದಿದೆ. ಅಂಥವ್ರೆಲ್ಲರಿಗೂ ನಮ್ದು ಒಂದು ಕಳಕಳಿಯ ಒಂದು ಇದು ಹೇಳಬೇಕಂದ್ರೆ ನಾವೇನು ಡೆಡ್ಲೈನ್ ಕೊಡ್ಲಾಕತ್ತಿಲ್ಲ, ನಾವೇನು ನಿಮ್ಗೆ ಇಂಥದ್ದೊಂದು ಅಲ್ಟರ್ನೇಟಿವ್ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈಗ ಒಂದು 4 MLC ಇದು ಇದೆ. ಇದರಲ್ಲಿ ನಾವು ಕಡಿಮೆ ಇದು ಇದ್ರು ನಾವು ಓಡಾಡ್ತಾ ಇರೋದು. ನೀವು ಹೆಂಗೆ ಹೇಳ್ತೀರಿ ಆ ಡೈರೆಕ್ಷನ್ ನಾವು ಹೋಗಿ ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು, ನೀವು ನಮ್ಗೆ ತೊಗೊಂಡು ಹೋಗ್ತೀರಿ ಅಂದ್ರೆ ನಾವು ಸಮಾಜ ಒಂದಾಗಿ ನಿಮ್ಮ ಹಿಂದೆ ಬಂದು ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ಬೇಡಿಕೆಗೆ ಸಮ್ಮತಿಸಿದ್ರಿ ಮತ್ತು ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ಅಷ್ಟು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡಿಸುವಲ್ಲಿ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗರು. ನಾವು ಇವತ್ತು MLAಗಳೇನು ಆರಿಸಿ ಬಂದಾರೆ ಇಡೀ 136 ಜನ. ಆ 136 ಜನರಿಗೂ ನಾವು ಮೂಲ ಬಂಡವಾಳಿಗರು. ಮೂಲ ಬಂಡವಾಳದಿಂದನೇ ಯಾರು ಬ್ಯಾಂಕ್ ಸಾಲ ಕೊಡೋಂಗಿಲ್ಲ, ಯಾರು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಉದ್ಯೋಗ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಾವು ಮುಸಲ್ಮಾನರು ಇಡೀ 136 ಮಂದಿಗೆ ಅಷ್ಟೇ ಅಲ್ಲ, 224 ಕ್ಯಾಂಡಿಡೇಟ್ನು ಮೂಲ ಬಂಡವಾಳಿಗರು. ನಾವು ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ. ಅದಕ್ಕೆ ಮರಿಬಾರ್ದು. ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹಾಗೆ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅದು ತಮ್ಮ ಗೊತ್ತಿದೆ.
ನೀವು ಇದನ್ನು ತಿಳಿಬಾರ್ದು, ಇವು ಬಾಂಡೆಡ್ ಲೇಬರ್ ಥರ ನಮಗೆ ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು, ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಇವತ್ತು. ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ರಾತ್ರಿಗಳು ದುಡಿದವರಿದ್ದಾರೆ. ಅಭಿನಂದ್ ಮುಷರಫ್ ಅವರಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವರು ಸಹಕಾರಗಳಾದಾಗ ಸೋತ್ರವರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೆನೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡಲಿಲ್ಲ. ನೀವು ಏನು ಹೇಳಿದ್ರಿ, ಏನೋ ಮತ್ತೆ ಮುಂದಿನ ಸಲ ನಿಮ್ಗೆ ನಾವು ವಿಧಾನ ಪರಿಷತ್ತಿಗೆ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದ್ದೀರಿ ಮಂತ್ರಿಗಳಿಗೆ. ನೀವು ಅದನ್ನು ಈಡೇರಿಸ್ಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಗೊತ್ತಿಲ್ಲ ನಿಮ್ಮೆದ್ರಿಗೆ. ನಾವು ಬಂಡವಾಳ ಹಾಕಿದ್ದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳಕ್ಕೆ ಪ್ರತಿಫಲ ಕೊಡಿ. ನೀವು ಇವತ್ತು ಯಾರು ಬಂಡವಾಳ ಹಾಕಲಾರ್ದವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರು? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವಿಲ್ಲಿ ಕೂತೀವಿ, ಕಾಂಗ್ರೆಸ್ ಪರ ಇದ್ದವ್ರು ಇದ್ದೀವಿ ನಾವಿಲ್ಲಿ. ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು. ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ, ನಾ ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ರಾಜ್ಯದಲ್ಲಿಯೂ ಅದೇ ಪರಿಸ್ಥಿತಿ ಇದೆ. ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು 40ರಿಂದ 50 ಇಲಾಖೆಗಳಿದಾವೆ. ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯಸ್ಥ ಆಫೀಸರ್ ಇಲ್ಲ, ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆಗೂ. ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ? ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ. ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲು ಟೊಂಕ ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ. ನಾವು ನಿಮ್ಗೆ ಬೇಕಾದವ್ರೆ, ನಾವು ನಿಮ್ಗೆ ಬೆಂಬಲಿಗರೇ, ರಾತ್ರಿ ಆಗಲು ಬೆಂಬಲಿಗರೇ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ. ನಾವು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ. ನಾವು ವಿನಂತಿಯಿಂದನೇ ಕೇಳಿದ್ದೀವಿ, ವಿನಂತಿಯಿಂದ ಹೇಳಿದ್ದೀವಿ. ವೈಯಕ್ತಿಕ ನನ್ನ ಪರವಾಗಿಲ್ಲ, ಎಲ್ಲ ನಾಯಕರುಗಳು ಅವರವರು ಹೋಗಿ ಭೇಟಿ ಹೇಳಿದ್ದೀವಿ. ಹಿಂದಿಂದೊಂದು ಘಟನೆ ನಿಮಗೆ ನೆನಪು ಮಾಡಿಕೊಡ್ತೀವಿ. ಸುಮಾರು 50 ಜನ ಮುಸ್ಲಿಂ ನಾಯಕರು ಎಲ್ಲ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ, ಸುಮಾರು 50-60 ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ. ನೀವು 2ನೇ ದರ್ಜೆ ನಾಗರಿಕರಾಗಬಾರ್ದು ಅಂತ ಹೇಳಿದ್ರಿ ನಮಗೆ. ಇವತ್ತು ನೀವು 3ನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ. ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ? 2ನೇ ದರ್ಜೆ ನಾಗರಿಕರಾಗಬೇಡಿ. ನಮಗೆ ನೀವು ಇವತ್ತು 3ನೇ ದರ್ಜೆ ನಾಗರಿಕ ಕೂತೀವಿ. ನಾವು ನಿಮಗೆ ಮಂತ್ರಿಗಳು ಮಾಡಿದ್ವಿ, MLA ಮಾಡಿದ್ವಿ, ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ. ನಾವು ಇವತ್ತು 3ನೇ ದರ್ಜೆ ನಾಗರಿಕರಾಗಿದ್ದೀವಿ. ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಸರ್ಕಾರ ಬಂದು 2 ವರ್ಷ ಆಯಿತು. ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ್ರ? ಮುಸ್ಲಿಮರ ಸಮಸ್ಯೆಗಳೇನಿದೆ ಕಾಮನ್ ಆಗಿ ನಾಯ್ತು. ವೈಯಕ್ತಿಕ ನನ್ನ ಮುಷರೀಫ್ ಅವರ, ಟಪಾಲ್ ಅವರು, ಮುಲ್ಲಾ ಅವರ, ಫಯಾಜ್ ಕಲಾದಿ ಅವ್ರ ಪರವಾಗಿ ಹೇಳಲ್ಲ, ಅವ್ರ ಪರವಾಗಿ ಕೇಳಲ್ಲ. ಕಾಮನ್ ಆಗಿ ಮುಸ್ಲಿಮರ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ? ಸಾಕಷ್ಟು ಇದಾವೆ. ಯೋಜನೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು. ಅವನ್ನು ಪರಿಹಾರ ಮಾಡೋಕ್ಕೆ ನೀವು ಯಾವ ದಿವಸ ಕರೆದ್ರಿ? ನಿಮಗೆ ಪುರುಸತ್ತೇ ಇಲ್ಲ. ಮುಸ್ಲಿಂ ಸಮಾಜದ ಕಡೆ ಗಮನ ಹರಿಸಲಿಕ್ಕೆ ನಿಮಗೆ ಪುರುಸತ್ತೇ ಇಲ್ಲ. ಇವತ್ತು 6 ಜನ ಶಾಸಕರು ನಮಗೆ ಗಮನ ಹರಿಸಿದ್ರೆ ನಮ್ಗೆ ಸ್ವರ್ಗನೇ ಸಿಗ್ತದೆ. ಯಾರು ಗಮನ ಹರಿಸಲಿಕ್ಕೆ ತಯಾರಿಲ್ಲ. ನಾವು ರಾತ್ರಿಗಳು ನಿಮ್ಮ ಸಲ ದುಡ್ದೀವಿ, ನಮ್ಮ ಹಕ್ಕಿದೆ ನಿಮ್ಗೆ ಕೇಳೋದು. ನಾವು ನಮ್ಮ ಹಕ್ಕು ಬೇಡ್ತಾ ಇದ್ದೀವಿ ನಿಮಗೆ. ಅದಕ್ಕೆ ದಯವಿಟ್ಟು ಭಾಳ ಹೇಳಿ ಉಪಯೋಗ ಇಲ್ಲ. ಕೊನೆಯ ಒಂದು ನಂದು ವಿನಂತಿ ಏನಂದ್ರೆ, ಯಾರ್ಯಾರೇ ನೀವು ಸಹಾಯ ಮಾಡ್ರಿ. ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ, MLC ಅಥವಾ ಏನಾರೇ ಒಂದು ಸರ್ಕಾರಿ ಹುದ್ದೆಗಳ ಬಗ್ಗೆ ಇವತ್ತಿಗೊಂದು ಸಣ್ಣ ಹುದ್ದೆ ಇಲ್ಲ. ಒಂದು ತಿರ್ಗಾಮುರಿಗೆ ಅದೊಂದು ವಿಡಿಯೋ ಕೊಡ್ತೀರಿ. ನಾವು ತಿರ್ಗಾಮುರಿಗೆ ಅದೊಂದು ತೋರಿಸೋದು, ಎಲ್ಲ ವಿಡಿಯೋ ಮಾಡಿದೀವಲ್ಲ ತೋರಿಸೋದು. ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಸರ್ಕಾರ ಬಂದ ನಂತರ 3 ಸಲ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಿದ್ದಾಯಿತು. ಹೋದ 4 ತಿಂಗಳ ಹಿಂದೆ ಕೂಡ ಒಂದು 4 MLC ಮಾಡಿದ್ರು. ಅದಕ್ಕಿಂತ ಮೊದಲು ಕೂಡ ಸಾಕಷ್ಟು MLCಗಳು ಮಾಡಿದ್ರು. ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾವೆ. ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ನಾವು ಪದೇ ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಹೋಗಿ
ನಮ್ಮ ಜಿಲ್ಲೆಯ ನಾಯಕರಿಗೆ ಇದು ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ಆದರೂ ಕೂಡ ಅವರು ಈ ಅಲ್ಪಸಂಖ್ಯಾತ ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ಮಾಡುವಂಥದ್ದು ಇದು ಸಂದರ್ಭ ಸರಿ ಅಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ನಮ್ಮ ನಾಯಕರೆಲ್ಲ ಮುಖಂಡ ಹೇಳಿದಾಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನು ನಾವು ಎಲ್ಲ ನಾಯಕರಾಗಲಿ ಮತ್ತು ಮತದಾರರಾಗಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ BJPಗೆ ಸಾಕಷ್ಟು ಅಂಧಭಕ್ತರು ಇವತ್ತು BJPಯಲ್ಲಿದ್ದಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೇವೆ. ಅದು ತಾವು ಏನದ ಅವರು ನಾಯಕರುಗಳು ತಿಳ್ಕೋಬೇಕು ಈ ವಿಷಯ. ಈ ರೀತಿ 100% 100% ಇವತ್ತು ಈ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಏನು ಒಂದು ಕಾರಣೀಭೂತಾಗಿದೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲೆಯ ನಾಯಕರಲ್ಲಿ ವಿನಂತಿ ಮಾಡ್ಬೇಕಂದ್ರೆ ಈ ಬೇರೆ ಬೇರೆ ಜಿಲ್ಲೆಗಳ ನಾಯಕರು ನೋಡಿದಾಗ ಈಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಸೀರ್ ಹುಸೇನ್ ಅವರಿಗೆ 2 ಸಲ ರಾಜ್ಯಸಭಾ MP ಮಾಡಿದ್ರು ಅವ್ರ ಫಾಲೋವರ್ಗಳಿಗೆ. ಈ ರಾಜಕೀಯ ಪಾರ್ಟಿಗಳು ತಮ್ಮ ಫಾಲೋವರ್ ಅನುಯಾಯಿಗಳಿಗೆ ಅವರು ತಮ್ಮ ಜಿಲ್ಲೆಯ ಅನುಯಾಯಿಗಳು ಅಲ್ಪಸಂಖ್ಯಾತ ನಾಯಕರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಮಾಡಿದ್ದಾರೆ, ಪರಮೇಶ್ವರ್ ಆಗಲಿ, DK ಶಿವಕುಮಾರ್, ಈಗೇನು ರಾಜ್ಯದ ಕೆಲವು ಮುಖಂಡರು ನಾಯಕರಿದ್ದಾರೆ ಅವರು ತಮ್ಮ ಅನುಯಾಯಿಗಳಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ನಮ್ಮ ಜಿಲ್ಲೆಯಲ್ಲಿ ತಮ್ಮ ಅನುಯಾಯಿಗಳಿಗೆ ಆ ನಾಯಕರಿಗೆ ಯಾವ ರೀತಿ ಮುಂದೆ ತಂದು ನಿಗಮ ಮಂಡಳಿಗಳಲ್ಲಿ ವಿಧಾನ ಪರಿಷತ್ಗಳಲ್ಲಿ ರಾಜ್ಯಸಭೆಗಳಲ್ಲಿ ಅವ್ರು ಯಾವ ರೀತಿ ಮುತುವರ್ಜಿ ವಹಿಸಿ ಒಂದು ಅವಕಾಶ ಕೊಡಿಸ್ತಾರ, ಅದೇ ರೀತಿ ನಮ್ಮ ಜಿಲ್ಲೆ ನಾಯಕರುಗಳು ಯಾಕೋ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ದುಃಖಕರ ಸಂಗತಿ. ನಾನು ಹೇಳಿದಂದರೆ ನಮ್ಮ ಜಿಲ್ಲೆ ನಾಯಕರು, ಯಾಕಂದರೆ ಈಗಾಗಲೇ ನಮ್ಮ ತಪ್ಪು ಹೇಳಿದಾಗೆ ನಮ್ಮ ನಾಯಕರಲ್ಲಿ ಇಡೀ ಹೈಕಮಾಂಡ್ಗೆ ಅಳಗಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ಬಿಜಾಪುರ ಜಿಲ್ಲೆ ನಾಯಕತ್ವದಲ್ಲಿ. ಅಂಥ ಒಬ್ಬ ಈಗ ಯಾವ ರೀತಿ ಅವರು ಹೋಗಿ ಹೈಕಮಾಂಡ್ನಲ್ಲಿ ಹೋಗಿ ಕೂತು ಈಗ ನಾವು ಪತ್ರಿಕೆಯಲ್ಲಿ ಮಾಧ್ಯಮ ನೋಡ್ತಾ ಇದ್ದೀವಿ ಅವರು ತಮ್ಮ ಫಾಲೋವರ್ಗಳಿಗೆ ತಮ್ಮ ಸಮಾಜದ ಕೆಲವು ನಾಯಕರುಗಳು ಇವತ್ತು ಅಲ್ಪಸಂಖ್ಯಾತರು ಓಟ್ ತಗೊಂಡ್ರು ಕೂಡ ಇವತ್ತು ಆ ಸತೀಶ್ ಜಾರಕಿಹೊಳಿಗೆ ಎಷ್ಟಿಗೆ ಒಂದು ಸೀಟ್ ಕೊಡಲೇಬೇಕಂತ ಕೂತಿದ್ದಾರೆ. ಆ ಪರಿಶಿಷ್ಟ ಜಾತಿ ಪಂಗಡದ ಪರಿಶಿಷ್ಟ ಜಾತಿಯ ನಾಯಕರುಗಳು ನಮ್ಮ ಜಾತಿ ಒಬ್ಬ ನಾಯಕರು ಕೊಡಲೇಬೇಕು, ನಮ್ಮ ಇದಕ್ಕೆ MLC ಕೊಡಬೇಕಂತ ಅಲ್ಲಿ ಹಠ ಹಿಡಿದಿದ್ದಾರೆ. ಆದರೆ ನಮ್ಮ ಸಮಾಜದ ಹೇಳೋರು ಯಾರಲ್ಲಿ ಈಗ ಅದು ಬೇಕಲ್ಲ. ಅದಕ್ಕಾಗಿ ನಾವು ಇವರಿಗೆ ಏನಂತ ನಮ್ಮ ನಾಯಕರು ನಮ್ಮ ಸಮಾಜದ ನಾಯಕರೇ ಇವರು. ಯಾಕಂದ್ರೆ ನಾವು 100% ಓಟ್ ಹಾಕಿ ಶಾಸಕರು ಮಾಡಿ ಮಂತ್ರಿಗಳು ಮಾಡಿ ನಾವು ಮಾಡಿದಾಗ ನಾವು ನಮ್ಮ ನಾಯಕರು ಇವರೇ ನಮ್ಮ ನೇತೃತ್ವ ವಹಿಸುವಂಥದ್ದು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂಥ ನಾಯಕತ್ವ ನಾವು ಈಗಾಗಲೇ ಅವ್ರ ಮೇಲೆ ವಿಶ್ವಾಸ ಇಟ್ಟೇವೆ. ಅದಕ್ಕಾಗಿ ಅವರಲ್ಲಿ ನಮ್ಮ ವಿನಂತಿ ಏನಂದರೆ ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ನಾಯಕರುಗಳು ತಮ್ಮ ಅಲ್ಪಸಂಖ್ಯಾತರ ಅನುಯಾಯಿಗಳಿಗೆ ಆ ತಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಅವರು ಒಂದು ಹಠ ಹಿಡಿದು ಏನೋ ಒಂದು ಹುದ್ದೆ ತರಲಿಕ್ಕೆ ಆ ಜನರಿಗೆ ಕೊಡಿಸುವಂಥ ಅಲ್ಪಸಂಖ್ಯಾತ ನಾಯಕರಿಗೆ ಕೊಡಿಸುವಂಥ ಏನು ಪ್ರಯತ್ನ ಮಾಡ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರು ಮಂತ್ರಿಗಳು ಶಾಸಕರು ಕೂಡ ವಿಜಯಪುರ ಜಿಲ್ಲೆಯ ಒಂದು ಅಲ್ಪಸಂಖ್ಯಾತರ ಮುಖಂಡಗಳಿಗೆ ಒಂದು ಅವಕಾಶ ಕೊಡಿಸೋಂಥ ಕೆಲಸ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ಏನಂದ್ರೆ ನಮ್ದು ಏನು ಪರಿಸ್ಥಿತಿ ಆಗ್ಯದಂದ್ರೆ ಈಗ ಹೋಗಿ ರೈಲ್ವೆ ಸ್ಟೇಷನ್ ತನಕ ಹೋಗೋದು ಅಷ್ಟೇ ಕೆಲಸ ನಡೆಯೋದು. ನಮ್ದು ರೈಲ್ವೆ ಅವ್ರು ಕೂಡ್ತಾರೆ, ನಮಗೆ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ಸೇ ಸಿಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಯದ. ಟಿಕೆಟ್ ತೊಗೊಂಡು ಅವ್ರು ಹೋಗ್ತಾರೆ, ಟಾಟಾ ಮಾಡೋದು ಅಷ್ಟೇ ಕೆಲಸ ನಡೆಯೋದು, ಕೂಡ್ಸು ಟಾಟಾ ಮಾಡೋದು ಕಳಿಸು ನಡೆಯೋದ. ನಮಗೆ ಪ್ಲಾಟ್ಫಾರ್ಮ್ ಟಿಕೆಟ್ಸೇ ಸಿಗಲ್ಲ ಅಂತ ಪರಿಸ್ಥಿತಿ ಇವತ್ತು ನಾವು ಓಟ್ ಹಾಕಿ ನಾವು ತಂದು ನಮಗೆ ಟ್ರೈನ್ ಒಳಗೆ ಕೂಡುವಂಥ ಪರಿಸ್ಥಿತಿ ಇಲ್ಲ. ಪ್ಲಾಟ್ಫಾರ್ಮ್ ಒಳಗೆ ಸಹಿತ ಅಧಿಕೃತವಾಗಿ ಟಿಕೆಟ್ ಸಿಗಲಾರಂಥ ಪರಿಸ್ಥಿತಿ. ನಾವು ಆದರೂ ಕೂಡ ಅಂಧಭಕ್ತರಾಗಿ ಅವ್ರಿಗೆ ಕಳಿಸ್ಲಾಕ ಅವ್ರಿಗೆ ವಿಶ್ ಮಾಡ್ಲಾಕ ನಾವು ಹೋಗ್ಲಾಗ್ತೀವಿ ಎಲ್ಲರಿಗೆ ಅಧಿಕಾರ ಕೂಡಿಸ್ಲಾಕ ಅವ್ರಿಗೆ. ಅದಕ್ಕಾಗಿ ನಾವೆಲ್ಲ ಮಾನ್ಯ ನಾಯಕರಲ್ಲಿ ನಮ್ದು ವಿನಂತಿ ಏನಂದ್ರೆ ತಾವು ದಯವಿಟ್ಟು ಒಂದು ಇಚ್ಛಾಶಕ್ತಿ ವಿಶೇಷವಾಗಿ, ಯಾಕಂದರೆ ತಾವು ಕೂಡ ಯಾಕಂದ್ರೆ ನಾವು ಹೇಳಲಿ ಬಿಡಲಿ ತಾವು ನಾಯಕರುಗಳು ಈ ರೀತಿ ನಮಗಿಷ್ಟೆಲ್ಲ ಅಲ್ಪಸಂಖ್ಯಾತರ ವಿಶೇಷ ಈಗೇನು ನಾವು ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ, ನಮ್ಗೆ ಓಟ್ ಹಾಕಿದ್ದಾರೆ, ಇವರು ಈ ಸಮಾಜಕ್ಕೆ ಈ ಸಮಾಜ ನಾಯಕರುಗಳು ಕೂಡ ನಾವು ಕೂಡ ಒಂದು ಏನಾದರೂ ನಿಗಮ ಮಂಡಳಿಗಳಾಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೋ ಹುದ್ದೆಗಳಲ್ಲಿ MLC ಆಗಲಿ ಇಂಥ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಅವ್ರು ಮಾಡಬೇಕಾಗ್ಯದ. ಅದಕ್ಕಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಮಾಜಗಳು ಓಟೇ ಹಾಕಿಲ್ಲ, ಅಂಥವ್ರಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ. ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ನಾವು ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ಲಾಕತ್ತಾರ ಸಮಾಜದ ಮುಖಂಡರು ಅಧ್ಯಕ್ಷರು ಕೆಲವರು ಏನಂದ್ರೆ ನಾವು ನಿಮಗೆ ಈ ಸಲ ನಮಗೆ ನಮ್ಮ ಸಮಾಜಕ್ಕೆ MLC ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ಸಲ ಬೇರೆ ಪರ್ಯಾಯ ವ್ಯವಸ್ಥೆ ನಾವು ಹುಷಾರು ಮಾಡಬೇಕಂತ ಹೇಳಿ ಪಕ್ಷದ ನಾಯಕರುಗಳಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಅಂಥವ್ರಿಗೆ ಹಂಚಿ ಇವತ್ತು ಅವ್ರು ಓಟ್ ಭಾಳ 2% ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಂಥವ್ರು ಇವತ್ತು ದೊಡ್ಡ ದೊಡ್ಡ ಹುದ್ದೆ ಮೇಲೆ ಅದಾರ. ಇವತ್ತು ಅವ್ರಿಗೆ ನಿಗಮ ಮಂಡಳಿಗಳಿರ್ತಾರೆ, MLCಗಳು ಆಗ್ಲಕತ್ತಾರ. ಆ ಸಮಾಜದ ಮತ್ತು ಈಗಾಗಲೇ ಮಂತ್ರಿಗಳು ನೋಡಿದ್ರು ಸಹಿತ ಸಂಖ್ಯೆ ಯಾವ ಸಮಾಜದ ಓಟುಗಳು ಈ ಕಾಂಗ್ರೆಸ್ ಕಡಿಮೆ ಬಂದವ ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಮಂತ್ರಿಗಳು ಕೂಡ ಅದಾರಲ್ಲಿ.
ಇದು ಈ ರೀತಿ ಇಂಥ ಪಕ್ಷದಲ್ಲಿ ಈ ರೀತಿ ಯಾರು ದುಡ್ದಾರ, ಯಾರು ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜಕ್ಕೆ ಕಡೆಗಣಿಸುವಂಥ ಕೆಲಸ ಆಗ್ಬಾರ್ದು ಹೇಳಿ ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ವಿನಂತಿಸಿಕೊಂಡು ನಮ್ಮ ಮಾತನಾಡಲಿಕ್ಕೆ ಮಾಧ್ಯಮ ತೋರಿಸ ಕೆಲವು ಅವಕಾಶಗಳು ಸಿಗ್ತವೆ ಅಲ್ಪಸಂಖ್ಯಾತರಿಗೆ ರಾಜ್ಯದಲ್ಲಿ. ನಿಗಮ ಮಂಡಳಿ ಇರ್ಬೋದು, MLC ಇರ್ಬೋದು, ಯಾವುದೇ ಇರ್ಬೋದು. ಅದರದ ಶಿವಪಾಲ ನಮ್ಮ ಒಂದಂತೂ ಬೆಂಗಳೂರು ಕಡೆ ದಕ್ಷಿಣ ಕರ್ನಾಟಕ ಹೋಗ್ತದೆ, ಅಥವಾ ಇನ್ಫ್ಲೂಯೆನ್ಷಿಯಲ್ ಸ್ವಲ್ಪ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಬೇರೆ ಕಡೆ ಹೋಗ್ತದೆ. ಮನ್ನಿದೆ ಒಂದು ಸಂಗತಿ, ಹಾವೇರಿ ಒಳಗೆ ಮೈನಾರಿಟಿಗೆ ತರಬೇಕಾದ್ರೆ ಇನ್ನೊಂದು ಮೈನಾರಿಟಿಗೆ ಒಂದು ಕೊಟ್ಟು ಅಷ್ಟು ದೊಡ್ಡ ಕಾಂಪ್ರಮೈಸ್ ನೀವು ಮಾಡ್ತೀರಿ, ಒಳ್ಳೆಯದು ಮೈನಾರಿಟಿ ಕೊಟ್ಟು. ಮತ್ತೆ ಅಲ್ಲಿ ಒಂದು MLC ಅವಕಾಶ ಸಿಕ್ಕಾಗೂ ಅಲ್ಲೇ ಸಿಕ್ತು ಒಂದು ಲೇಡೀಸ್. ಹೀಗಾಗಿ ಬಿಜಾಪುರ ಜಿಲ್ಲೆ ವಂಚಿತ ಯಾಕಾಗ್ಯದಪ್ಪ ಅಂತಂದ್ರೆ ನಮ್ಮ ಬಗ್ಗೆ ಹೋರಾಟ ಕಡಿಮೆ ಇರೋದ್ರಿಂದ ಆಗಿರ್ಬೋದು ಅಥವಾ ಒಂದು ನಮ್ಗೆ ಅನಿಸಿಕೆ ಇದೆ. ನಾಯಕರು ನಮ್ದು ಹೆಸರು ಹೇಳಿದಾಗೆ ಆಗೋದು. ಯಾವುದೇ ನಮ್ಗೆ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಅವಕಾಶಗಳು ಸಿಕ್ಕಿದ್ದು ಅದು ಹೆಚ್ಚಿನದಾಗಿ ದಕ್ಷಿಣ ಕರ್ನಾಟಕಕ್ಕೆ ಭಾಗ ಆಗ್ತದೆ. ಅಲ್ಲಿ ಅಲ್ಪಸಂಖ್ಯಾತರ ಅವ್ರದ್ದು ಲಾಬಿ ಹೆಚ್ಚಿರ್ತದೆ, ಹೊತ್ತೊಂಡ್ರೆ ಅದೇ ಮಾಡ್ಕೊತಾರೆ. ಅದು ನಮ್ಗೆ ಆಗಾಗಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ವಹಿಸಿ ಈಗ ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಬೇಕು. ಇಲ್ಲ ಒಂದೇನಿರ್ತದ, ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಆಗ್ಬೇಕು. ಎರಡನೇದೇನಿದೆ, ಆಗಲೇ ನಮ್ಮ ಇವ್ರು ಹೇಳ್ದಂಗೆ ದಿಗ್ಗಜ ನಾಯಕರದಾರ ನಮ್ಮಲ್ಲಿ. ಅವ್ರಿಗೆ ನಮ್ದು ಇದೇ ಅನ್ನೋದ ಪರಿಸ್ಥಿತಿ ಅವ್ರಿಗೆ ಗೊತ್ತದ. ಇನ್ನೊಂದು SFL ಗಣ್ಯವ್ರು ಹೇಳಿದ್ರು, ನಾವು ಸುಮಾರು 50 ರಿಂದ 100 ಜನ, 57 80 to 90 ಪೀಪಲ್ ಬಿಜಾಪುರ ಜಿಲ್ಲೆ, ಅವಳಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಯಾವುದೇ ಒಂದು ನಾಯಕರಿಗೆ ಬಿಡ್ಲಿಲ್ಲ. ಅವ್ರು ಎಲ್ಲಿ ಮನ್ಯಾಗ ಅದಾರ, ಆಫೀಸ್ ಒಳಗೆ ಹೋಗಿ 2-3 ತಾಸು ತನಕ ಡಿಸ್ಕಷನ್ ಮಾಡಿದೆವು. ಏನು ಒಂದು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸ್ಥಾನ ಸಲುವಾಗಿ ದೊಡ್ಡ ಹೋರಾಟ. ಎಲ್ಲ ಕಡೆ ಅವರ ಸಾಹೇಬ್ರ ತಗತ್ತು 1 ಗಂಟೆ ತಗ ಕೂತಿದ್ದೆವು ಎಲ್ಲರೂ, ರಾತ್ರಿ 1 ಗಂಟೆ ಆಶ್ವಾಸನೆ ಕೊಟ್ಟಿದ್ರು. ಆಗಿಲ್ಲ. ಈಗ ಅದರ ಬಗ್ಗೆ ಪ್ರತಿ ಸಲನೂ ನೀವು ನಾಯಕರಿಗೆ ನಿಮ್ಮ ಶಕ್ತಿನ ತೋರಿಸೋ ತಾಕತ್ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಇದು ನೋಡಿ, ಅದು ಶಕ್ತಿ ಇದು ಎರಡರೊಳಗೆ ಇರ. ನಿಮ್ಮ ನಾಯಕರಿಗೆ ನೀವು ಅನಿವಾರ್ಯತೆ ಸೃಷ್ಟಿ ಮಾಡೋದು ನಿಮ್ಮ ಹತ್ರ ಇಲ್ಲ. ಬೇರೆಯವ್ರಂಗೆ ನಾವು ಬ್ಲ್ಯಾಕ್ ಮೇಲ್ ಮಾಡೋದಲ್ಲ. ಬೇರೆ ಸಮಾಜದವ್ರು ಬ್ಲ್ಯಾಕ್ ಮೇಲ್ ಮಾಡಿ ಏನು ಹುದ್ದೆ ಗಿಟ್ಟಿಸ್ತಾರಲ್ಲ, ಅದು ನಾವಲ್ಲ. ನಾವು ಸಮಾಜದ ದೃಷ್ಟಿಯಿಂದ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಮಾಡ್ತೇವೆ. ಮತ್ತೆ ನಮ್ಮ ಪಕ್ಷದ ನಾವು ವಿನಂತಿ ಮಾಡ್ತೀವಿ, ಸಾಕಷ್ಟು ಮಾಡಲಾಗ. ನಾಯಕರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿಲ್ಲಲ್ಲ, ನೀವು ಪಕ್ಷದ ನಾಯಕರ ಮೇಲೆ ಇಟ್ಟಿಲ್ಲ ವಿಶ್ವಾಸ ಇಟ್ಲಂತಲ್ಲ ಅವರು. ಏನೋ ಸ್ವಲ್ಪ 2 ಸಲ ಚಲೋ, ಇದು ವರ್ಷಾನುಗಟ್ಲೆ ಬರೀ ಜೀವನ ಪರ್ಯಂತರ ನಿಮಗೆ ಪಕ್ಷ ಟೋಟಲಿ ಅನಿವಾರ್ಯ ಆಗಿದೆಯಾ? ಕಾಂಗ್ರೆಸ್ ಪಕ್ಷ ನಿಮ್ಗೆ ಅನಿವಾರ್ಯ ಆಗಿದೆಯಾ? ನೋಡಿ, ನೀವು ಹೆಂಗೇನು ವೋಟ್ ಹಾಕ್ತೀರಿ ಅಂತ ಹೇಳಿದಿರಲ್ಲ, ಹಾಗಾಗಿ ನಿಮ್ಮನ್ನು ಇರ್ಬೋದು. ಆದ್ರೆ ಏನಿದೆ ನೋಡಿ, ನಾಯಕರ ಬಗ್ಗೆ ಯಾವ ನಾಯಕರು ಹೈಕಮಾಂಡ್ ಅಥವಾ ನಿಮ್ಮ CM ಆಗಲಿ ಕಲಿಬರ್ತಿ ಆಗಲಿ ಏನು ಸ್ಟ್ರಾಂಗ್ ಯಾರಿಲ್ಲಪ್ಪ ಅಲ್ಲಿ ಯಾರು ಕೊಡ್ಬೇಕಂತ ಆ ಟೈಪ್ ಸರ್ ಸಾಕಷ್ಟು ಇಲ್ಲಿ ಎಷ್ಟು ಜನ ಯಾರದಾರಪ್ಪ ಅಲ್ಲಿ ನೋಡಿ, ಎಷ್ಟು ಜನ ಬಿಜಾಪುರದಾಗ ಹೆಂಗೆ ಯಾರದಾರ ಅಲ್ಲಿ ಯಾರು ಇಲ್ಲ ಅಂತ ಕಾನ್ಫಿಡೆಂಟ್ ಸ್ಟ್ರಾಂಗ್ ಇಲ್ಲ. ಅವ್ರು ಏನು ಮಾಡ್ಬೋದು ಅಲ್ಲಿ ಆ ಟೈಪ್ ಅಟಿಟ್ಯೂಡಲ್ಲಿ ಗುರುತಾಗದ ನಿಮ್ಮ ಬಗ್ಗೆ. ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ನಮ್ಮ ನಾಯಕರುಗಳು ನಮಗೆ ಕುಸ್ತಿನೇ ಹಿಡಿಯಕ್ ಹಚ್ಚಿಲ್ಲ. ನಮ್ಮ ಶಕ್ತಿ ಹ್ಯಾಂಗ್ ಪ್ರದರ್ಶನ ಮಾಡೋದು ಹಿಡಿಯಕ್ ಹಚ್ಚಂತ ಹೇಳ್ರಿ, ಶಾಸನಸಭೆ ಕೊಡಂತ ಹೇಳ್ರಿ, ಮುಸ್ಲಿಮರಿಗೆ ಹ್ಯಾಂಗ ಪ್ರತಿನಿಧಿಸಬೇಕು, ಸಾಮಾನ್ಯರಿಗೆ ಹ್ಯಾಂಗ ಪ್ರತಿನಿಧಿಸಬೇಕು, ಸಂವಿಧಾನ ಹ್ಯಾಂಗ ರಕ್ಷಣೆ ಮಾಡಬೇಕು ಅಂತ ನಮ್ಗೆ ಕೆಪಾಸಿಟಿ ಇಲ್ಲ ತಿಳ್ಕೊಬೇಡ್ರಿ. ಕಡಿಮೆ ಅಂತ ಅರ್ಥ ಮಾಡ್ಕೋಬೇಡ್ರಿ ನೀವು. ನಮ್ಮಲ್ಲಿ ನಾಯಕತ್ವ ಬಹಳ ಇದಾರೆ, ಆದ್ರೆ ಅವರು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಮ್ಮದು ಅವರಿಗೆ ಶಕ್ತಿ ಗೊತ್ತಿದೆ. ಸಾಹೇಬ್ರ ಮುಂದೆ ಮಾಡೋದು ಬೇರೆ, ನಾವು ಹೇಳೋದು ಏನು, ನಮ್ಮ ಶಕ್ತಿ ಗೊತ್ತಿದೆ. ನಮ್ಮ ಶಕ್ತಿ ಅವರಿಗೆ ನಿರ್ಲಕ್ಷ್ಯ ಯಾಕೆ ಮಾಡಕತ್ತಾರ ಅಂದ್ರೆ ಇವ್ರು ನಮ್ಮವರೇ ಅದಾರ. ಸಂಬಾಯಿತ ಮಗನಿಗೆ ಬೆರಿಕೆ ಮಗನಿಗೆ ಫರ್ಕ್ ಆದ ತಾಯಿ ತಂದೆ. ಸಂಬಾಯಿತ ಮಗನಿಗೆ ಲೇಟ್ ಮಾಡಿ ಊಟ ಕೊಡ್ತಾರ, ಬೆರಿಕೆ ಮಗನಿಗೆ ಜಲ್ದಿ ಓದಾಡ್ತಾನೆ ಬಾರ ಪತ್ರ ಬೇಗನೆ ಊಟ ಕೊಡ್ತಾರೆ. ಹೀಗಾಗಿದೆ. ನಾವು ಸಂಬಾಯಿತ ಯಾಕಾಗಿವಿ? ಒಂದ್ ನಿಮಿಷ, ರೋಜಿಂದವರು ಸಂಬಾಯಿತ ಯಾಕಾಗಿವಿ? ಈ ದೇಶದ ರಾಜ್ಯದ ಹಿತದೃಷ್ಟಿಯಿಂದ ಸಂಬಾಯಿತ ಆಗಿ ದೇಶದ ಮುಸ್ಲಿಮರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇಡೀ ದೇಶದ ರಾಜ್ಯದ ಗ್ರಾಮೀಣ ಪ್ರದೇಶ ಹಿಡ್ಕೊಂಡು ಎಲ್ಲರ ಪರಿಸ್ಥಿತಿ ಸಂವಿಧಾನ ಉಳಿಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶ ಉಳಿಬೇಕಂತ ತಿಳ್ಕೊಂಡು ನಾವು ಕಾಂಗ್ರೆಸ್ ಅಂಧಭಕ್ತರಾಗಿದ್ದೀವಿ. ಏನಾದರೂ ಈ ದೇಶಕ್ಕೆ ಅದಕ್ಕೆ ನಾವು ಯಾವುದೇ ಈ ಒಂದು ಹುದ್ದೆಗೋಸ್ಕರ ಆಸೆ ಉಳಿದವ್ರ ಹುದ್ದೆಗೋಸ್ಕರ ಮಾಡ್ತಿರ್ಬೇಕು. ಇವತ್ತು ಶಾಮನೂರು ಶಂಕರಪ್ಪನವರು ನಮ್ದು ಲಿಂಗಾಯತ ಆಫೀಸರ್ಗಳಿಲ್ಲ, ಲಿಂಗಾಯತ ಮಂತ್ರಿ ಇಲ್ಲ, ಸಾಕಷ್ಟು ಪ್ರಾತಿನಿಧ್ಯ ತಗೊಂಡು ಅವರು ಕೊರತೆ ಇದೆ. ನಮ್ಗೆ ಅದು ಕೊರತೆ ಸಲುವಾಗಿ ನಾವು ಇದು ಓಟ್ ಹಾಕಿಲ್ಲ ಇವರಿಗೆ.
ದೇಶದ ಹಿತದೃಷ್ಟಿಯಿಂದ ನಾವು ಓಟ್ ಹಾಕಿದ್ವಿ, ದೇಶದ ಹಿತದೃಷ್ಟಿಯಿಂದ ಸಹನ್ ತಗೊಳ್ತಾ ಇದ್ದೀವಿ. ನಾವು ಎಲ್ಲಿವರೆಗೆ ಸಹನ್ ತಗೋತೀವಿ ಅದಕ್ಕೂ ನಮಗೊಂದು ಲಿಮಿಟ್ ಇರ್ತದೆ. ಸಹನ್ ಕಟ್ಟೆ ಮೀರಿದ ಮೇಲೆ ನಾವು ವಿಚಾರ ಮಾಡ್ತೀವಿ. ಪರ್ಯಾಯ ವ್ಯಕ್ತಿಗತ ಲಾಭಕ್ಕಿಂತಲೂ ಸಮಾಜದ ಹಿತ ಮುಖ್ಯ ನಮ್ಗೆ. ಈಗ ಯಾಕಂದ್ರೆ ದೇಶದ ಹಿತ ಇಲ್ಲ, ಸಮಾಜದ ಹಿತ ಅದ. ನೋಡಿ ನಾವು ಈ ಕಾಲಘಟ್ಟಗಳು ಹೊಂಟೇವಲ್ಲ, ಇಲ್ಲಿ ಆಸ್ ಎ ಕಮ್ಯುನಿಟಿ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಬಹಳ ಒಂದು ಚಾಲೆಂಜಸ್ ಅದಾವ. ಬೇರೆ ಸಮಾಜಗತೆ ಇಲ್ಲ ನಮ್ಮ ಸಮಾಜ. ವಿ ಆರ್ ಫೇಸಿಂಗ್ ಮೋರ್ ಚಾಲೆಂಜಸ್ ದನ್ ಅದರ್ ಕಮ್ಯುನಿಟೀಸ್. ಅದರಲ್ಲಿ ನಮ್ಮ ಹಿತ ಬಿಡಬೇಕಾಗತ್ತೆ. ನಾವು ಸಮಾಜದ ಹಿತ. ನಿಮ್ಮಲ್ಲಿ ಪ್ರಮುಖವಾಗಿ ನಿಮ್ಮಲ್ಲಿ ಪ್ರಮುಖವಾಗಿ ಒಗ್ಗಟ್ಟಿಲ್ಲ. ಇಲ್ಲ, ಹಂಗೇನಿಲ್ಲ. ಅಲ್ಪಸಂಖ್ಯಾತರಲ್ಲಿ ಒಗ್ಗಟ್ಟಿಲ್ಲ. ನೋಡಿ, ಬೇರೆ ಜಿಲ್ಲೆ ಒಳಗೆ ಒಂದ್ ಯಾವ್ದಾರ ಟಿಕೆಟ್ ಅನೌನ್ಸ್ ಆತಂದ್ರ ಮೈನಾರಿಟಿ ಆಗ್ಲಿ ಯಾವ್ದಾರ ಅನೌನ್ಸ್ ಆದ್ರೆ 100 ಗುಂಪುಗಾರಿಕೆ ಆಗ್ತಾವ. ವಿರೋಧ ಪಕ್ಷ ಇದು ಮಾಡ್ತಾರ. ನಾವು ಟಿಕೆಟ್ ಸಿಗೋ ತಕ್ಕ ಸಾಕಷ್ಟು ನಮ್ಮ ಪ್ರಯತ್ನ ಮಾಡ್ತೀವಿ. ಟಿಕೆಟ್ ಸಿಗ್ಬೇಕಂತ ನೀವು ಒಗ್ಗಟ್ಟಾಗಿ ಏನು ಮಾಡಲ್ಲ ನಾವು ಯಾವ್ದು ಮಾಡಿ. ನೋಡಿ, ಏನಾಗುತ್ತೆ ಅದೇ ಪ್ರಾಬ್ಲಮ್. ಚುನಾವಣೆ ಮಾಡೋದು ಒಗ್ಗಟ್ಬೇಕಾ? ಈಗ ಎಲ್ಲದಕ್ಕೂ ಒಗ್ಗಟ್ಟು ಬೇಕು. ಚುನಾವಣೆ ಮಾಡೋದು ಒಗ್ಗಟ್ಟಿನಿಂದ ಮಾಡಿದ್ವಿ. ಸಮಾಜಕ್ಕೆ ನಮ್ಗೆ ಇದು ಬೇಕಾಗಿದೆ. MLC ಸ್ಥಾನ 86,000 ಮುಸಲ್ಮಾನ 2 ಸಲ ಆಯ್ತು. MLC ಇದ್ರೆ ಏನ್ ತಪ್ಪದ? ಕೊಲ್ಲಾಪುರದಾಗ ಹಂಗೆ 2 ಸರಿ ಬಂದಿಲ್ಲ. ಹಿಂದೂಸ್ ಅಂತ MLC ಮಾಡಿದ್ರು. ಈ ತರ ಬಿಜಾಪುರದಾಗ ಈ ಸ್ಟ್ರಾಟಜಿ ಏನು ತೆಲಾಗದ ಇಲ್ಲ, ಹಂಗೆ ಯಾರಿಗಾರೆ ಕೊಡ ಅಂತ ಹೇಳಿ ಕತ್ತೀವ್ರಿ. ಬಿಜಾಪುರ ಜಿಲ್ಲೆದೊಳಗೆ MLA ಆಗಿಬಿಡ್ತೀವಿ. MLA ಬಿಜಾಪುರ ನಾವು ವಿಚಾರ ಮಾಡ್ತೀವಿ. MLC ಮಗ್ರೆ MLA ಬೇಡ್ತೀವಿ ನಾವು. ಇದು ಬಿಡೋ ಹಕ್ಕಿದೆ ನಮಗೆ. ನಾವು ದಾನ ಬಿಡ್ತಿಲ್ಲ, ಬಿಚ್ಚೆ ಬಿಡ್ತಾ ಇಲ್ಲ. ನಾವು ಬಿಡೋರೇ. ಇದು ಬಿಡೋ ಹಕ್ಕಿದೆ. ಓಟ್ ಹಾಕ್ತೀವಿ, ನಾವು ಬೇಡ್ತೀವಿ. ಬೇರೆ ಕಾಟವ್ರು ಹಾಕಂಗಿಲ್ಲ, ಬೇಡ್ಲಾಕತ್ತಾರ. ಬೇಡ್ತೀವಿ. ಬೇರೆ ಸಹಾಯ ಮಾಡಿದ್ರೆ ಸೋತೀವಿ. ಯೂನಿಟಿ ಆಗಿ ಒಕ್ಕಟ್ಟಾಗಿ 100ಕ್ಕೆ 100 ನಾವೆಲ್ಲ ಕಾಟವ್ರಿಗೆ ಹಾಕ್ತಿವಿ. ನೋಡ್ರಿ, ಪ್ರಶ್ನೆ 100ಕ್ಕೆ 100 ಹಾಕ್ತಿವಿ. ನಾವು ಅವ್ರು ಮುಗಿಲಿ. 100ಕ್ಕೆ 100 ನಾವೆಲ್ಲ ಕಾಟವ್ರಿಗೆ ಹಾಕ್ತಿವಿ. ನಮ್ಗೆ ಅವ್ರು ಹಾಕ್ಲಿ ಬಿಡ್ಲಿ, ನಾವು ಅವ್ರಿಗೆ ಕಾಂಗ್ರೆಸ್ ಹಾಕ್ತಿವಿ. ನಮ್ ಹಕ್ ನಾವು ಬೇಡ್ತೀವಿ. ಪಗಾರ ಬೇಡ್ಲಿಕ್ಕತ್ತೀವಿ. ನೀವೇ ಹೇಳಕತ್ತೀರ 50 ವರ್ಷ ಆಯ್ತು ನಾವೆಲ್ಲ ಕಾಂಗ್ರೆಸ್ ಮಾಡಕತ್ತ, ಆದ್ರೂ ನಮ್ಗೆ ಅವಕಾಶಗಳು ವಂಚಿತರಾಗಿರುತ್ತೆ. ಮಾಡ್ತಾರಂತ ವಿಶ್ವಾಸ ನಮ್ ಲೀಡರ್ಗಳು. ನಮ್ ಮಾಡ್ತಾರ. ಮಾಡ್ಲಿ ಅಂತ ನಾವು ಬೇಡಿದ್ರೆ ಕೊಡವ್ರಲ್ರಿ. ಏನ್ ಸುಮ್ ತಂದು ಕೊಡ್ತಾರೇನ್ರಿ? ಇದು ಪತ್ರಿಕಾಗೋಷ್ಠಿ ಕರೆದಿದ್ದ ಅದರದೇ ಒಂದು ಮೊದಲ ಹೆಜ್ಜೆ. ವಿಚಾರ ಮಾಡಾಕ್ತದೆ ಅದು ನಮ್ಗೆ ಆಗ್ಲಿ ಸರ್. ಇನ್ನ ಬಹಳ ಅವಕಾಶ ಇರ್ತಾವೆ. We are too late for this time, but we are too early for the next time. ಅಲ್ಲಿ ಸಭಾಪತಿ ಬಲ್ಲಿ ಪ್ರಮಾಣ ವಚನ ತಗೊಳ್ತಾನ ಫೈನಲ್ ಅಲ್ಲದು. ಯಾಕೆ ಅವ್ರ ಕೈಯಾಗಿ ಹೈಕಮಾಂಡ್ ಎನಿ ಟೈಮ್ ವೇದಿಕೆ ಮೇಲೆ ಹೋದವರು ವಾಪಸ್ ಬಂದಾರ. ನಮ್ಮ ಇಲ್ಲ ನಮ್ಮ ನಾಯಕರಿಗೆ ಬ್ಲಾಕ್ ಮೇಲ್ ಮಾಡಕ್ ಒಂದು ಅವಕಾಶ ಅದ. ಕಾಂಗ್ರೆಸ್ ಆಗಿಲ್ಲ, ಬಿಜೆಪಿ ಹೋಗ್ತೀವಿ. ನೀವೆಲ್ಲಿ ಹೋಗ್ತೀರಿ? ಓ, ನಾವು ಕಾಂಗ್ರೆಸ್ ಅದೀವ್ರಿ ಅಂತ ನಾವು ಹೇಳಿಕತ್ತೀವಿ. ನಾವು ಕಾಂಗ್ರೆಸ್ ಎಲ್ಲಿ ಹೋಗಂಗಿಲ್ಲ. ನಾವು ಕಾಂಗ್ರೆಸ್ ಅದೀವಿ, ಕಾಂಗ್ರೆಸ್ ಇರ್ತೀವಿ. ನಮ್ಮ ಪಾರ್ಟಿ ಬಿಟ್ರು ಅದೀವಿ, ಇದ್ರು ಅದೀವಿ, ಎರಡು ನಾವೇ ಅದೀವಿ. ನಾವೇನ್ ಹೇಳಕತ್ತೀವಿ, ನಿಮ್ಗೆ ಮತ್ತೊಂದು ದಾರಿನೇ ಇಲ್ಲ. ಬಾಯಿ ಮುಚ್ಕೊಂಡು ಬರ್ಬೇಕು ಅನ್ನೋದು ನಾವು ಇದು ಪ್ರಜಾಪ್ರಭುತ್ವದ ಸಂವಿಧಾನದ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ. ಕಾಂಗ್ರೆಸ್ ವಾಲ್ ಅಂದ್ರು ಕಾಂಗ್ರೆಸ್ ಚಿಂತೆ ಮಾಡಬೇಡ್ರಿ. ನಮ್ಮ ಹಕ್ಕದ ನಾವು ಬಿಟ್ಟು ಇಟ್ಟೆ. ನಮ್ಗೆ ತಿಳ್ಕೊರಿ ನೀವು. ಭವಿಷ್ಯ ಯಾರ ಕೈಗಿಲ್ಲ. ಭವಿಷ್ಯದಲ್ಲಿ ಒಂದ್ಸಲ ನನ್ನೊಂದು ಮುಗಿಸ್ತಾ ಒಂದು ಪ್ರಶ್ನೆ ಕೇಳಿ, ಆಮೇಲೆ ಗ್ಯಾರಂಟಿ ಕೇಳಿ. ನೀವು ಒಂದ್ ನಿಮಿಷ. ಭವಿಷ್ಯದಲ್ಲಿ ಏನಾಗ್ತದೆ ಹೇಳಕ್ಕಾಗಲ್ಲ.
ಹಿಂದೆ ಕಾಂಗ್ರೆಸ್ಸಿಗೆ ಮಣ್ಣು ಮುಗಿಸಿದ್ರು ಇದೇ ಮುಸ್ಲಿಂ ಸಮಾಜದ ಇಡೀ ದೇಶದಲ್ಲಿ ಇಂದಿನ ಪರಿಸ್ಥಿತಿ ಭವಿಷ್ಯದಾಗ ಏನಾದ್ರು ಹೇಳಬಲ್ಲ ಅದನ್ನ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।